ಚಾಮುಂಡೇಶ್ವರಿ ಕೇವಲ ಹಿಂದೂಗಳ ಆಸ್ತಿಯಲ್ಲ, ದಸರಾ ಧಾರ್ಮಿಕ ಆಚರಣೆ ಅಲ್ಲ ಎಂದಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಚಾಮುಂಡೇಶ್ವರಿ ಹಿಂದೂಗಳಿಗೆ ಸೇರಿದ್ದು ಎಂದು ಎಲ್ಲೂ ಹೇಳಿಲ್ಲ. ಚಾಮುಂಡೇಶ್ವರಿ ಎಲ್ಲ ಧರ್ಮಗಳಿಗೂ ಆಶೀರ್ವಾದ ಮಾಡುವ ದೇವಿ. ರಾಜವಂಶಸ್ಥರು ಸರ್ಕಾರ ಸೇರಿ ನಾಡ ದೇವತೆ ಎನ್ನುತ್ತಾರೆ. ಚಾಮುಂಡೇಶ್ವರಿ ಸರ್ಕಾರಿ ಆಸ್ತಿ, ಖಾಸಗಿ ಆಸ್ತಿಯಲ್ಲ ಎಂದಿದ್ದಾರೆ. ಚಾಮುಂಡೇಶ್ವರಿ ದೇವಸ್ಥಾನ ಹಿಂದೂ ಸ್ವತ್ತಲ್ಲ ಎಂಬುದು ಸರಿಯಲ್ಲ. ದೇವಸ್ಥಾನ ವಿಚಾರದಲ್ಲಿ ರಾಜಕೀಯ ಮಾಡ್ತಿರುವುದು ಬೇಸರ ತಂದಿದೆ. ಸರ್ಕಾರದ ದಸರಾ ಒಂದು ಸಾಂಸ್ಕೃತಿಕ ಆಚರಣೆ ಅಷ್ಟೇ. ಹಿಂದೂ ದೇವಸ್ಥಾನ ಆಗದೇ ಇದ್ದಿದ್ರೆ ಎಂದಿಗೂ ಮುಜರಾಯಿ ವ್ಯಾಪ್ತಿಗೆ ತರುತ್ತಿರಲಿಲ್ಲ ಅಂತ ಸರ್ಕಾರದ ವಿರುದ್ಧ ರಾಜಮಾತೆ ಪ್ರಮೋದ ದೇವಿ ಬೇಸರ ಹೊರಹಾಕಿದ್ದಾರೆ. ಯದುವೀರ್ ಒಡೆಯರ್ ಕೂಡ ಡಿಕೆ ಹೇಳಿಕೆ ಖಂಡಿಸಿದ್ದು, ಚಾಮುಂಡಿ ಬೆಟ್ಟ ಎಲ್ಲಾ ಧರ್ಮ ಸಮುದಾಯದವರಿಗೂ ಮುಕ್ತವಾಗಿ ತೆರೆದಿದೆ. ದಸರೆಯ ಧಾರ್ಮಿಕ ಪರಂಪರೆಯನ್ನ ನಿರಾಕರಿಸುವ ದುಸ್ಸಾಹಸ ಮಾಡಬೇಡಿ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವರು ಎಲ್ಲ ಧರ್ಮದವ್ರಿಗೂ ಇದೆ. ಹಿಂದೂಗಳ ಆಸ್ತಿ ಏನಲ್ಲ. ಎಲ್ಲ ಸಮಾಜದವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ. ಇದು ಸೆಕ್ಯುಲರ್ ಕಂಟ್ರಿ. ಸಂವಿಧಾನ ಎಲ್ಲರಿಗೂ ಕೂಡ ರಕ್ಷಣೆ ಇದೆ, ಎಲ್ಲರಿಗೂ ಕೂಡ ಸ್ವಾಗತ ಇದೆ. ಈಗ ಕನ್ನಡ ಭಾಷೆ ಆ ಹೆಣ್ಮಗಳು ಬರೋದಪ್ಪ, ನೀವ್ ಯಾಕೆ ಬರೀತಾ ಇದ್ದೀರಾ ಅಂತ ಕ್ವಶನ್ ಮಾಡಲಿಲ್ಲ. ದಸರಾ ಇಸ್ ನಾಟ್ ಎ ಧಾರ್ಮಿಕ ಆಚರಣೆ, ಇದು ಸಾಂಸ್ಕೃತಿಕ ಆಚರಣೆ. ಇಟ್ ಇಸ್ ಎ ಕಲ್ಚರ್. ಇಂದಿನ ರಾಜವಂಶಸ್ ಮತ್ತು ನಮ್ಮ ಸರ್ಕಾರ ಎರಡೂ ಸೇರಿ ಇದನ್ನ ನಾಡ ದೇವತೆ ಅಂತ ಕರೆದಿದ್ದಾರೆ. ನಾವು ಕೂಡ ನಮ್ಮ ನಾಡ ದೇವತೆ ಅಂತ ನಾವು ಕರೆದಿದ್ದೀವಿ. ಇದು ಸರ್ಕಾರದ ಆಸ್ತಿ. ಈಗ ಎಲ್ಲೂ ಕೂಡ ಹಿಂದೂ ಧರ್ಮದಲ್ಲಿ ಇಲ್ಲ ರಾಜವಂಶಸ್ಥರಾಗಲಿ ಮೊದಲಿಂದ ಕೂಡ ಇದು ಬರೀ ಹಿಂದೂಗಳು ಮಾತ್ರ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಇಲ್ಲ. ದಸರಾ ನಮ್ಮ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಅನೇಕ ಪದ್ಧತಿಗಳ ಜೊತೆಲಿ ನಾವು ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಇಟ್ ಇಸ್ ಎ ಗೌರ್ಮೆಂಟ್ ಪ್ರಾಪರ್ಟಿ, ಇಟ್ ಇಸ್ ನಾಟ್ ಎ ಪ್ರೈವೇಟ್ ಪ್ರಾಪರ್ಟಿ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಏನು ಹೇಳಿದ್ದಾರೆ ನೋಡೋಣ. ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವರು ಎಲ್ಲ ಧರ್ಮದವ್ರಿಗೂ ಇದೆ. ಹಿಂದೂಗಳ ಆಸ್ತಿ ಏನಲ್ಲ. ಎಲ್ಲ ಸಮಾಜದವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ. ಇಟ್ ಇಸ್ ಎ ಸೆಕ್ಯುಲರ್ ಕಂಟ್ರಿ. ಸಂವಿಧಾನ ಎಲ್ಲರಿಗೂ ಕೂಡ ರಕ್ಷಣೆ ಇದೆ, ಎಲ್ಲರಿಗೂ ಕೂಡ ಸ್ವಾಗತ ಇದೆ. ದಸರಾ ಇಸ್ ನಾಟ್ ಎ ಧಾರ್ಮಿಕ ಆಚರಣೆ, ಇದು ಸಾಂಸ್ಕೃತಿಕ ಆಚರಣೆ. ಇಟ್ ಇಸ್ ಎ ಕಲ್ಚರ್. ಡಿಕೆ ಶಿವಕುಮಾರ್ ಅವರ ಮೂಗಿನ ಕೆಳಗಿರುವಂತ ಕನಕಪುರದಲ್ಲಿ ಕಪಾಲಿ ಬೆಟ್ಟ ಇದೆ. ಕಪಾಲಿ ಬೆಟ್ಟವನ್ನೇ ಯೇಸು ಬೆಟ್ಟವಾಗಿ ಮಾಡಿದಂತಹ ಅನ್ಯ ಆರಾಧನಾ ಪದ್ಧತಿಯನ್ನು ಹೊಂದಿರೋರನ್ನ ಬ್ರದರ್ಸು ಅಂತ ಕರೆಯುವಂತ ಡಿಕೆ ಶಿವಕುಮಾರ್ ಅವರಿಂದ ಕಪಾಲಿ ಅಂದ್ರೆ ಶಿವನ ಬೆಟ್ಟನೇ ನೀವು ಯೇಸು ಬೆಟ್ಟ ಮಾಡಿದವರು. ಧರ್ಮದ ಬಗ್ಗೆ ಏನೇನೋ ಮಾತಾಡಕ್ ಹೋಗ್ಬೇಡಿ ಸರ್. ಇದ್ರ ಬಗ್ಗೆ ನಮಗೆ ಬೋಧನೆ ಕೊಡಕ್ ಬರಬೇಡಿ. ಹಿಂದೂ ಧರ್ಮಕ್ಕೆ ಸೇರಿರುವಂಥದ್ದು ಒಂದು ಶಕ್ತಿಪೀಠ ಚಾಮುಂಡಿ ಬೆಟ್ಟ. ಋಷಿ ಮಾರ್ಕಂಡೇಯ ಸಾವಿರಾರು ವರ್ಷ ಹಿಂದೆ ಇಲ್ಲಿ ತಪಸ್ಸನ್ನು ಮಾಡಿ ಉಲ್ಲೇಖಗಳಿದ್ದಾವೆ ನಮ್ಮ ಪುರಾಣದಲ್ಲಿ. ಸೊ ಇವರು ತಮ್ಮ ಭಾರತೀಯ ಒಂದು ಧರ್ಮದ ಒಂದು ಭೌತ್ವದ ಏನು ತತ್ವ ಇದೆ ಅದನ್ನು ದುರ್ಬಳಕೆ ಮಾಡಿಕೊಂಡು ಇದು ಯಾವುದೇ ಒಂದು ಧರ್ಮಕ್ಕೆ ಸೇರಿರಲ್ಲ ಅಂತ ಹೇಳಿರೋ. ಹೌದು, ಎಲ್ಲರಿಗೂ ಪ್ರವೇಶ ಇದೆ, ಅದು ಧಾರ್ಮಿಕ ಭಾವನೆ. ಅದು ಎಲ್ಲರಿಗೂ ಪ್ರವೇಶ ಇರೋ ಕಾರಣಕ್ಕಾಗಿ ಇದು ಒಂದು ಜಾತ್ಯತೀತ ಚೌಕಟ್ಟನ್ನು ಅದ್ರ ಮೇಲೆ ನೀವು ಹಾಕೋ ಅವಶ್ಯಕತೆ ಇಲ್ಲ. ಉಪಮುಖ್ಯಮಂತ್ರಿಯವರು ಇದಕ್ಕೆ ಅವರು ಮುಂದೆ ಇಂತಹ ಒಂದು ಬೇಜವಾಬ್ದಾರಿಯುತ ಒಂದು ಹೇಳಿಕೆ ಹೇಳಬಾರ್ದು ಅಂತ ನಾವು ಆಗ್ರಹಿಸ್ತೀವಿ. ಚಾಮುಂಡೇಶ್ವರಿ, ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ. ನಾನು ಡಿಕೆ ಶಿವಕುಮಾರ್ ಅವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಚಾಮುಂಡಿ ಬೆಟ್ಟ ಯಾರ ಆಸ್ತಿ? ಟಿಪ್ಪು ಆಡಳಿತ ಮಾಡಿದ ಅಂತ ಹೇಳಿ ವಕ್ಫ್ ಆಸ್ತಿ ಅಂತ ನೀವು ಘೋಷಣೆ ಮಾಡಕ್ ಹೊರಟಿದ್ದೀರಾ? ಏನು ನಿಮ್ಮ ಷಡ್ಯಂತ್ರ? ಚಾಮುಂಡಿ ಬೆಟ್ಟವನ್ನ ಹಿಂದೂಗಳ ಆಸ್ತಿ ಅಲ್ಲ ಅನ್ನೋದಕ್ಕೆ ಎಷ್ಟು ಧೈರ್ಯ ನಿಮ್ಗೆ? ಕರ್ನಾಟಕದಲ್ಲಿ 3500ಕ್ಕಿಂತಲೂ ಹೆಚ್ಚು ದೇವಸ್ಥಾನಗಳು ಹಿಂದೂಗಳ ಆಸ್ತಿಯಾಗಿದೆ. ಸರ್ಕಾರದ ಆಸ್ತಿ ಹೌದು, ಎಲ್ಲವನ್ನ ನಾವು ಮುಜರಾಯಿಗೆ ಕೊಟ್ಟಿದ್ದೀವಿ. ಮುಜರಾಯಿ ಆಸ್ತಿ ಆದ ತಕ್ಷಣ ಅದು ಹಿಂದೂಗಳ ಆಸ್ತಿ ಅಲ್ಲ ಅಂತ ಅರ್ಥನ ನಿಮ್ದು? ಡಿ ಕೆ ಶಿವಕುಮಾರ್ ಅವರಿಗೆ ಏನಾಗಿದೆ ನಿಮ್ಗೆ?